ಸುವರ್ಣ ನ್ಯೂಸು, ಈ ಪವರ್ ನ್ಯೂಸು, ಅದೇ ನಿಮ್ಗಳಿಗೆ ಪ್ರತಿದಿನ ಏನಾದರೂ ಸುದ್ದಿಗಳು ಬೇಕು. ಆ ಸುದ್ದಿಗಳೇನಾದರೂ ಜನ ನೋಡ್ತಾನೆ ಇರಬೇಕು. ವ್ಯೂಸ್ಗಳು ಸಿಕ್ಕಾಪಟ್ಟೆ ನಿಮ್ಮ ನ್ಯೂಸ್ಗಳ್ನ ನೋಡಿ ನೋಡಿ ವ್ಯೂಸ್ಗಳು ಜಾಸ್ತಿ ರನ್ ಆಗಬೇಕು ಅನ್ನೋದೇನಾದರೂ ಇತ್ತು ಅಂದರೆ ಕೇಳ್ರೋ, ಬೇಜಾನ್ ಇದ್ದಾವೆ ಕಣ್ರೋ. ಜನರ ಕಷ್ಟಗಳು ಬೇಜಾನ್ ಇದ್ದಾವೆ. ಸರ್ಕಾರಗಳು ನಡೆಸ್ತಿರೋವಂಥ ಹಗರಣಗಳು ಬೇಜಾನ್ ಇದ್ದಾವೆ. ಪ್ರತಿಯೊಂದು ಕೂಡ ಒಂದೊಂದು ಸಬ್ಜೆಕ್ಟನ್ನು ತಗೊಂಡು ರುಬ್ರಿ ಹಾಕೊಂಡು ಅಲ್ರೋ, ನಿಮ್ಗೇನು ಕೀಳಕ್ಕೆ ಕೆಲ್ಸಗಳಿಲ್ವೇನ್ರೋ ನಿಮ್ಗಳಿಗೆ? ಹಾಂ, ಆ ತಾಯಿ ಏನರೋ ಕೇಳಬಾರ್ದು ಕೇಳಿದ್ದೇನ್ರೋ? ಆ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸಾಕ್ಷಿಯಾಗಿ, ನಾನು ಇಷ್ಟೆಲ್ಲ ಹೆಣಗಳನ್ನ ಊತಾಕಿದ್ದೀನಿ ಅಂತ ಹೇಳ್ತಾನೆ. ಅವನು ಊತಾಕಿರೋಂತಹ ಹೆಣಗಳಲ್ಲಿ ಯಾವುದಾದ್ರೂ ಒಂದು ಅಸ್ಥಿ ಪಂಜರಗಳು ಅಂತ ಏನಾದರೂ ಆ ಸುಜಾತ ಭಟ್ ಅವರು, ಆ ಮೇಡಮ್ ಅವ್ರು ಏನಿದ್ದಾರೆ, ಪಾಪ ಇವತ್ತೋ ನಾಳೆನೋ ಅನ್ನೋ ಥರ ಒಂದು ಜೀವ ಇದೆ. ತನ್ನ ಮಗಳದೇನಾದರೂ ಅಸ್ಥಿ ಪಂಜರ ಸಿಕ್ಬಿಟ್ರೆ ನನ್ನ ಹಿಂದೂ ಸಂಪ್ರದಾಯದ ಪ್ರಕಾರ ಆ ವಿಧಿವಿಧಾನಗಳನ್ನ ಪೂರೈಸ್ಬಿಡ್ತೀನಿ, ಅದೇ ನನ್ನ ಕೊನೆ ಆಸೆ ಅನ್ನೋ ರೀತಿಯಲ್ಲಿ ಆ ತಾಯಿ ಪರಿಪರಿಯಾಗಿ ಅವಾಗ್ಲಿಂದ ಒಂದೇ ಸ್ಟ್ಯಾಂಡಲ್ಲೇ ಆ ಅಮ್ಮ ಇರೋದು. ಇನ್ನೇನು ಬೇರೆ ಒಂದು ಪದಗಳನ್ನ ಆ ತಾಯಿ ಕೇಳ್ತಾ ಇಲ್ಲ. ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯಕ್ಕೆ ನ್ಯಾಯ ಬೇಕು, ನನ್ನ ಮಗಳಿಗೆ ಯಾರು ಮೋಸ ಮಾಡಿದ್ದಾರೆ, ಯಾರು ನನ್ನ ಮಗಳಿಗಿಂತ ಒಂದು ಹೀನ ಕೃತ್ಯ ನಡೆಸಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಇದು ಯಾವುದು ಕೇಳ್ತಿಲ್ಲ. ಯಾಕೆ ಅಂದರೆ ಆ ತಾಯಿಗೆ ಗೊತ್ತಾಗ್ಬಿಟ್ಟಿದೆ, ಇಲ್ಲೇನಿದ್ರು ಪಾಪಿಗಳಿಗೆ ಮಾತ್ರನೇ ಜನ ಆಗಲಿ, ವ್ಯವಸ್ಥೆ ಆಗಲಿ, ಈ ಕುಲಗೆಟ್ಟಿರುವಂಥ ಸಮಾಜ ಆಗಲಿ ಸಪೋರ್ಟ್ ಮಾಡೋದು. ಬಡವ್ರ ಪರ, ಅನ್ಯಾಯಕ್ಕೊಳಗಾಗಿರೋರ ಪರ ಯಾವುದೇ ಕಾರಣಕ್ಕೂ ವ್ಯವಸ್ಥೆಗಳು ಕೈ ಜೋಡಿಸಲ್ಲ. ಏಕೆ ಅಂದರೆ ದುಡ್ಡಿರೋರ ಪರನೇ ಜನನೂ ಕೂಡ ಸಪೋರ್ಟ್ ಮಾಡೋದು. ಹಂಗಿದ್ಮೇಲೆ ನನ್ನ ಮಗಳಿಗೆ ನ್ಯಾಯ ಸಿಗಲ್ಲ ಅಂತ ಆ ತಾಯಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿ ಆ ತಾಯಿ ನ್ಯಾಯ ಕೇಳ್ತಾ ಇಲ್ಲ. ಆ ತಾಯಿ ಕೇಳ್ತಾ ಇರೋದು ಇಷ್ಟೇ, ಅಸ್ಥಿ ಪಂಜರ ಏನಾದರೂ ಈ ಭೀಮಾ ಅನ್ನೋ ವ್ಯಕ್ತಿ ಹುಡುಕೊಡೋ ಅಂತ ರೀತಿಯಲ್ಲಿ ಏನಾದರೂ ಆಗಿ ಸಿಕ್ಬಿಟ್ರೆ, ಒಂದು DNA ಮ್ಯಾಚ್ ಆಯಿತು ಅಂದರೆ ಹೆಂಗೋ ನನ್ನ ಮಗಳ ವಿಧಿವಿಧಾನನ ಮುಗಿಸ್ಬಿಡ್ತೀನಿ, ಅದೇ ನನ್ನ ಕೊನೆ ಆಸೆ ಅನ್ನೋ ರೀತಿಲಿ ಆ ತಾಯಿ ಆ ರೀತಿಲಿ ಇದ್ದರೆ ಅಪಪ್ರಚಾರಗಳು ಮಾಡ್ತೀರಾ, ತಾಯಿ ಅಂಥವಳಂತೆ ಇಂಥವಳಂತೆ ಅಂತ ಮಾತಾಡ್ತೀರಾ. ಏನು ನೀವೆಲ್ಲ ಏನು ಸಾಚಾರೇನ್ರೋ? ಎಲ್ಲ ಏನು ಸತ್ಯ ಹರಿಶ್ಚಂದ್ರನ ವಂಶದವ್ರ ನೀವೆಲ್ಲ? ಇಲ್ಲ ಸತ್ಯ ಹರಿಶ್ಚಂದ್ರ ಅವ್ರು ಏನಾದ್ರು ಸಾಯ್ಬೇಕಾದ್ರೆ ಅವ್ರ ಡೆಡ್ ಬಾಡಿ ಏನಾದರೂ ನಿಮ್ಮ ಮನೆ ಮುಂದೆ ಏನಾದರೂ ಪಾಸ್ ಆಯ್ತಾ? ಆ ಗಾಳಿ ಏನಾದರೂ ನಿಮ್ಮ ವಂಶಕ್ಕೆ ಏನಾದರೂ ಬೀಸ್ಬಿಟ್ಟೈತೆ? ಆ ಗಾಳಿ ಬೀಸಿರೋದ್ರಿಂದ ಆದರೂ ಇವರೆಲ್ಲ ಸತ್ಯವಂತರು ಸತ್ಯ ಮಾತಾಡ್ತಾರೆ ಅನ್ನೋದಕ್ಕೆ? ಎಲ್ಲವನು ಪಾಪಿ ನನ್ನ ಮಕ್ಕಳೇ. ನಿಮ್ದೆಲ್ಲ ಬೆಳಕಿಗೆ ಬರೋವರೆಗೂ ಮಾತ್ರ. ಬೆಳಕಿಗೆ ಬಂದರೆ ನೀವೆಂತ ಕಚಡ ನನ್ನ ಮಕ್ಕಳು ಅಂತ ಗೊತ್ತಿರ್ತದೆ. ಹಂಗಿದ್ಮೇಲೆ ಯಾಕ್ರೋ ಆ ತಾಯಿದಿರ ಬಗ್ಗೆ ಹಂಗೆಲ್ಲ ಬಿಂಬಿಸ್ತೀರಾ? ಕಚಡ ನನ್ನ ಮಕ್ಕಳ. ಸಿಕ್ಕಿದ್ರೆ ಆ ತಾಯಿ ಅಂತ್ಯ ಸಂಸ್ಕಾರ ಮಾಡ್ಕೊಂತದೆ. ಆ ತಾಯಿ ಬಗ್ಗೆ ಅಪಪ್ರಚಾರ ಮಾಡೋದು, ಆ ಮಗಳು ಅಲ್ಲಿ ಓದೇ ಇಲ್ಲ ಅನ್ನೋದು, ಆ ತಾಯಿಗಾಗಿರೋ ನೋವು ನನ್ನ ಮಕ್ಕಳ ನಿಮ್ಮ ತಾಯಿದಿರ್ಗೆ ಹಂಗಾಗಿದ್ರೆ, ಇಲ್ಲ ನಿಮ್ಮ ಮನೆಗಳಲ್ಲಿ ಏನಾದರೂ ಆ ತಾಯಿ ಮನಸ್ಥಿತಿಗಾಗಿರೋ ಅಂಥ ರೀತಿಯಲ್ಲಿ ಏನಾದರೂ ಆಗಿದ್ದಿದ್ರೆ, ಕಚ್ಚಡ ನನ್ನ ಮಕ್ಕಳ, ನಿಮ್ಗಳಿಗೆ ಅರ್ಥ ಆಗಿರೋದ ಆ ತಾಯಿ ಕರಳು ನೋವು ಬಳ್ಳಿ ಏನು ಅಂತ. ಏನು ಮಾಡ್ತೀರಾ? ತಿನ್ಬಿಡ್ತೀರಾ ಟೈಮ್ ಸರಿಯಾಗಿ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅನುಕೂಲಗಳು ಆಗ್ತಾ ಇರ್ತವೆ. ಮಿಂಡ್ರು ಕೊಟ್ಟಿದ್ದು ಇಲ್ಲಿಂದನೋ ಬರ್ತಾ ಇರ್ತದೆ. ಇನ್ನೇನು ಮಾಡ್ತಾರೆ ತೆವಲುಗಳು? ಹಂಗೆ ತೀರಿಸ್ಕೊಳ್ಳೋದಕ್ಕೆ ಪಾಪ ತಾಯಿ ನೋವನ್ನ ನಿಮ್ಮ ಮೀಡಿಯಾಗಳಲ್ಲಿ ಹಾಕ್ಕೊಂಡು ಹಂಗೆ ಕಾಣೆ ಆಗಿದ್ದಾರೆ, ಹಂಗಾಗ್ಬಿಟ್ಟಿದ್ದಾರೆ, ಹಿಂಗಾಗ್ಬಿಟ್ಟಿದ್ದಾರೆ ಅಂದ್ಕೊಂಡು ಯಾಕ್ರೋ ಬೇಕು? ಆ ಎಮ್ಮನಿಗೆ ಅಸ್ಥಿ ಮೂಳೆ ಸಿಕ್ಕಿದ್ರೆ ಖಂಡಿತ ಆ ಎಮ್ಮ ಎಲ್ಲಿದ್ರು ಹುಡುಕೊಂಬರ್ತದೆ. SIT ತಂಡದವ್ರನ್ನ ನೋಡ್ಬಿಟ್ಟು ಈ ಥರ ಸಿಕ್ಕಿದ್ರೆ ಕೊಡ್ರಪ್ಪ ಅಂತ ಕೇಳುತ್ತೆ. ಸಿಕ್ಕಿಲ್ವಾ? ನನ್ನ ಹಣೆ ಬರ ಇಷ್ಟೇ, ನನ್ನ ದುರ್ದೈವ ಇಷ್ಟೇ, ನತದೃಷ್ಟರು ನಾನಾಗಿರ್ಬೋದು, ನನ್ನ ಮಗಳಾಗಿರ್ಬೋದು ನತದೃಷ್ಟರು ಅಂತೇಳಿ ಆ ತಾಯಿ ವಿಧಿ ಇಲ್ಲದೆ ಜೀವ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಆ ತಾಯಿ ಆಸೆ ಈಡೇರಲಿಲ್ವಲ್ಲ ಅನ್ನೋ ರೀತಿಲಿ ಅಂದ್ಕೊಳ್ಬೋದು. ಇದಿಷ್ಟೇ ಬೇಕಾಗಿರೋದು. ಆದರೆ ನೀವುಗಳು ನಿಮ್ಮ ತೆವಲುಗಳಿಗೆ ನಿಮ್ಮ ಒಂದು ವ್ಯೂಸ್ಗಳು ಜಾಸ್ತಿ ಆಗೋದಕ್ಕೆ, ನಿಮ್ಮ ಒಂದು TRPಗಳನ್ನ ರೈಸ್ ಮಾಡ್ಕೊಳ್ಳೋದಕ್ಕೆ ಸಬ್ಜೆಕ್ಟ್ ಬೇಕು ಅಂದ್ಕೊಂಡು ಆ ತಾಯಿ ಬಗ್ಗೆ ಅಪಪ್ರಚಾರ ಮಾಡ್ತಿರೋರು ಈ ಕಚಡ ನನ್ನ ಮಕ್ಕಳ. ನ್ಯೂಸ್ಗಳು ಅವೇ ಕೊಂಡ್ರು ಬೇಜಾನವೇ. ನೋಡ್ರ, ಗ್ಯಾರಂಟಿ ಯೋಜನೆಗಳಿಂದ ಬಡವ್ರ ಬಗ್ಗರುಗಳಿಗೆ ದುಡ್ಡುಗಳು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಸರ್ಕಾರ ದುಡ್ಡು ಹಂಚ್ತಾ ಇಲ್ಲ. ಅದೇನೋ ಮೀಟ್ರ್ಗಳು ಕೊಡ್ತಾ ಇಲ್ಲ ಮನೆ ಕಟ್ಟೋರಿಗೆಲ್ಲ ಅಂದ್ಬಿಟ್ಟು ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಟೋರಲ್ಲ ಇವ್ರುಗಳೆಲ್ಲ ಹೋಗಿ ಯಾರನ್ನು ಭೇಟಿ ಮಾಡಬೇಕೋ ಭೇಟಿ ಮಾಡಿ ಅವ್ರ ಅಪಾರ್ಟ್ಮೆಂಟ್ಗಳನ್ನ ಫಿಲ್ ಮಾಡಿಸ್ಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಯಾರು ಕೊಡಬೇಕೋ ಕೊಟ್ಟವ್ರೆ. ಇಲ್ಲಿ ಬಡವರು ಮನೆ ಕಟ್ಕೊಳಕ್ಕಾಗದೆ ಒದ್ದಾಡ್ತವ್ರೆ. ನೋಡ್ರ, ಆ ಹಗರಣಗಳನ್ನ ಕೆದಕ್ರೋ ಬೇಜಾನವೇ ಹುಡುಕಿದ್ರೆ ಇಂಥದ್ದು ಯಾವುದು ನಿಮ್ಗಳಿಗೆ ಬೇಕಾಗಿಲ್ಲ.
ಧರ್ಮಸ್ಥಳದ ವಿಚಾರದಲ್ಲಿ SIT ಅಧಿಕಾರಿಗಳು ಏನು ತನಿಖೆ ಮಾಡಬೇಕೋ ಮಾಡ್ತಾ ಇದ್ದಾರೆ. ಅಸ್ಥಿ ಪಂಜರಗಳು ಸಿಕ್ಕಿದ್ವಾ, ನೆಕ್ಸ್ಟ್ ಕ್ವಶನ್ ತಗೊಳ್ತಾರೆ. ಸಿಕ್ಕಿಲ್ವಾ, ಮತ್ತೆ ಆತನ ಇಟ್ಕೊಂಡು ಏನು ಕೆಲಸಗಳು ಮಾಡಬೇಕೋ ಮಾಡ್ತಾರೆ. ಅದನ್ನು ತೋರಿಸ್ಬೇಕಾಗಿರೋದು ಅಷ್ಟೇ ಹೊರತು ಆ ತಾಯಿ ಬಗ್ಗೆ ಅಪಪ್ರಚಾರ ಮಾಡೋದು, ಆ ತಾಯಿ ಬಗ್ಗೆ ಕಂಡಮ್ಮಾಗಿ ಮಾತಾಡೋದು. ಇವನು ಯಾರೋ ಬಂದ 1989ರಲ್ಲಿ ಗರಾಬ್ ಆಗಿದ್ದು. ಅಪ್ಪ ನಿಮ್ಮ ಇರಲಿ. ಎನಿವೆ, ಸುವರ್ಣ ನ್ಯೂಸ್ ಅವರೇ, ಮತ್ತು ಅವನು ಯಾವನ ಪವರ್ TV ರಾಕೇಶ್ ಶೆಟ್ಟಿ, ಇವನೇ ದೊಡ್ಡ ಅಲಾಲ್ ಟೋಪಿ ನನ್ನ ಮಗ. ಬೇರೆಯವ್ರ ಬಗ್ಗೆ ಅದು ಅವ್ನ ಪಕ್ಕದಲ್ಲಿರೋನ್ನ ಕುಂಡ್ರಿಸ್ಕೊಂತಾನೆ. ಇವನು ಏತ ಅಂದರೆ ಅವ್ನು ಪೇತ ಅಂತ ಇರ್ತಾನೆ. ಸರಿಯಾಗ ನನ್ನ ಮಕ್ಕಳ ನಿಮ್ಗೆ ಈಡು ಜೋಡಿಗಳು ಏನು ಮಾಡ್ತೀರಾ? ವಿಧಿ ಇಲ್ಲದೆ ಒಂದೊಂದು ಚಾನಲ್ಗಳನ್ನ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀರಾ ಮಕ್ಕಳಲ್ಲ. ನೀವು ಪುಂಗದ್ನೆಲ್ಲ ಜನ ನಂಬಲ್ಲ ಕಂಡ್ರು. ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಗತ್ತು ನೋಡು ಕಾಣೆ ಆಗ್ಬಿಟ್ಟವ್ರೆ ಅಂದರೆ ಆ ತಾಯಿ ಆರಾಮಾಗಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಾಕ್ತು. ಏನು ಕಿತ್ಕೊಂಡ್ರ ಅವ್ರದ್ದು? ಕಿತ್ಕೊಂಡ್ರೆ ಕಿತ್ತೇರಿಸ್ಕೊಳ್ರಿ, ಹಂಗೆ ಬುದ್ಧಿ ಬರ್ತದೆ. ಹೋಯ್ತ್ರೋ ನಿಮ್ಮ ಸುಳ್ಳಿನ ಪ್ರಪಂಚದ ಕಂಟು ಮೂಟೆಗಳನ್ನ ಜನ ನಂಬೋದು ಹೊಂಟೋಯ್ತು. ನೀವೇನೇ ಸುಳ್ಳನ್ನ ನಿಮ್ಮ ಚಾನಲ್ಗಳಲ್ಲಿ ಪುಂಗಿದ್ರೂ ಕೂಡ ಆ ವಿಚಾರ ಗೊತ್ತಿದ್ದಂಗೆ ಅದಕ್ಕೆ ಸಂಬಂಧಪಟ್ಟಿರೋರು ವಿಡಿಯೋ ಬಂದ್ಬಿಡ್ತಾರೆ. ನೋಡಿದ್ದೀರಾ? ನೋಡ್ರಿ, ವಿಷ್ಣುವರ್ಧನ್ ಅವರ ಸಮಾಧಿ ನೆಲ ಸಮಗೊಳಿಸಿದ್ರು. ಅವ್ನು ಯಾವ ನೆಲ ಸಮಗೊಳಿಸ್ತಾ? ಅವನಿಗೆ ಸಪೋರ್ಟ್ ಮಾಡಿದಂಥ ಮಿನಿಸ್ಟ್ರ್ ಯಾರು? ತಾಕತ್ತಿದ್ರೆ ಹೋಗ್ರೋ ಅದನ್ನು ಸರ್ಚ್ ಮಾಡ್ರಿ, ಜನದ ಮುಂದೆ ಇಡ್ರಿ. ಇಂಥ ನನ್ನ ಮಗ ಬಂದು ಆ ಒಂದು ಗುಡಿನ ಗಡಪಾರಿ ಹಾಕಿ ಮೀಟ್ಸಿದ್ರು, ಇಂಥ ನನ್ನ ಮಗ ಇದ್ದ, ಇವನು ಸಪೋರ್ಟ್ ಕೊಟ್ಟವನು, ಇಂಥ ಪುಡಾರಿ ನನ್ನ ಮಗ, ಇವನು ಇಂಥ ಪಕ್ಷಕ್ಕೆ ಸೇರಿದವನು, ಇಂಥ ಕಚಡ ನನ್ನ ಮಕ್ಕಳು ಸೇರಿಕೊಂಡ್ರು, ವಿಷ್ಣು ಸರ್ ಸಮಾಧಿನ ನೆಲ ಸಮಗೊಳಿಸಿದ್ರು ಅಂತ ಸುದ್ದಿ ಮಾಡ್ರಿ. ಇದು ನಿಮ್ಮ ಗಂಡಸ್ತನ ಅಂದರೆ, ನಿಮ್ಮ ಚಾನಲ್ಗಳ ವರ್ಚಸ್ಸು ಅಂದರೆ ಅದು. ಅದನ್ನು ನೀವೇನು ಮಾಡ್ತಿಲ್ಲ. ಅದಕ್ಕೆ ರಿಲೇಟೆಡ್ ನೋಡಿದ್ರಾ, ಕಿಚ್ಚ ಸುದೀಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಇನ್ನೂ ತುಂಬ ಜನ ಚಲನಚಿತ್ರ ನಟರು ಸ್ಟೇಟ್ಮೆಂಟ್ಗಳು ಕೊಟ್ಟರು. ಎಲ್ಲಿಂದ ಬಂದು ಕೊಟ್ಟರು? ಏನು ನಿಮ್ಮ ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಕೊಟ್ರ? ಲೇ ತೊಟ್ಟಿ ನನ್ನ ಮಕ್ಕಳ, ನಿಮ್ದೆಲ್ಲ ಹೊಂಟೋಯ್ತು. ನೋಡು, ಅವ್ರವರೇ ಕೂತ್ಕೊಂಡ್ರು, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ವಿಡಿಯೋ ಮಾಡಿ ಹಾಕಿದ್ರು. ಇಷ್ಟೇ. ಜನ ಅಲ್ಲಿ ನಂಬಬೇಕೋ ಅಲ್ಲಿ ನಂಬ್ತವ್ರೆ. ನಿಮ್ಮ ಬೋಗಸ್ ಸುದ್ದಿಗಳನ್ನ ನಂಬ್ಕೊಂಡು ಕೂತ್ಕೊಳ್ಳೋದಿಲ್ಲ. ಬಿಡ್ರಿ, ಆ ತಾಯಿ ವಿಚಾರನ ಬಿಟ್ಬಿಟ್ಟು ಏನು ಮಾಡಬೇಕೋ ಆ ಕೆಲಸ ಮಾಡಿರಿ. ಇತ್ತು ನನ್ನ ಮಕ್ಕಳು ತಗೊಂಬಂದು